ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಅತಿಥಿ ಶಿಕ್ಷಕರದು ಯಾವಾಗ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಮತ್ತು ಎಷ್ಟು ಇನ್ಕ್ರೀಸ್ ಆಗುತ್ತೆ ಅದನ್ನೆಲ್ಲದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಮಾರ್ಚಲ್ಲೇ ಆಗುತ್ತಾ, ಫೆಬ್ರವರಿಯಲ್ಲಿ ಆಗುತ್ತಾ? ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾಹಿತಿನ, ದಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾಹಿತಿನ ಹೇಳ್ತೀನಿ. ಓಕೆ, ಅದು ನಿಮ್ಮ ಎಕ್ಸಾಮ್ಗೆ ಎಷ್ಟು ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಹೆಲ್ಪ್ ಆಗುತ್ತೆ ನೋಡಿ. ಒಂದು ಚಿಕ್ಕ ಮಾಹಿತಿ ಅಂತಲೇ ಹೇಳ್ಬೋದು. ಇದೇ ರೀತಿ ಚಿಕ್ಕ ಚಿಕ್ಕ ಮಾಹಿತಿಗಳನ್ನ ಯಾವುದೇ ಒಂದು ವಿಡಿಯೋ ಮಾಡಿದರೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡಿ, ಅಲ್ಲಿ ಪಂಜಾಬಿನ ಪುರುಷ ಸಿಂಹ ಭಗತ್ ಸಿಂಗ್, ಪಂಜಾಬಿನ ಕೇಸರಿ ಲಾಲಾ ಲಜಪತ್ ರಾಯ್, ಪಂಜಾಬಿನ ಸಿಂಹ ರಣಜಿತ್ ಸಿಂಗ್, ಕರ್ನಾಟಕದ ಸಿಂಹ ಗಂಗಾಧರರಾವ್ ದೇಶಪಾಂಡೆ, ಕರ್ನಾಟಕದ ಹುಲಿ ಡೆಪ್ಯೂಟಿ ಚನ್ನಬಸಪ್ಪ, ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಈ ರೀತಿ ಮಾಹಿತಿಯೊಂದಿಗೆ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಹೌದು ನೋಡಿ, ನೆಕ್ಸ್ಟ್ ಒನ್. ಓಕೆ, ಅತಿಥಿ ಶಿಕ್ಷಕರ ಗೌರವಧನ ಏರಿಕೆಗೆ ಅಸಮ್ಮತೆ ಏನು ಎತ್ತ ಅಂತ ಹೇಳಿ ನಾನು ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಅತಿಥಿ ಶಿಕ್ಷಕರಿಗೆ ಇವಾಗ ಇರ್ತಕ್ಕಂತಹ ಸ್ಯಾಲ್ರಿ ಏನಪ್ಪ ಅಂದರೆ, ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ 10,000, ಇನ್ನು ಹೈಸ್ಕೂಲ್ ಅವ್ರಿಗೆ ಬಂದರೆ 10,500 ಇದೆ. ಇದನ್ನು ಏರಿಕೆ ಮಾಡಿರಿ ಅಂತ ಹೇಳಿ ಏನು ಮಾಡಿದರು, ಪ್ರಸ್ತಾವನೆಯನ್ನು ಕಳಿಸಿದ್ರು. ಓಕೆನಾ, ಯಾರಿಗೆ? ಆರ್ಥಿಕ ಇಲಾಖೆಗೆ, ಫೈನಾನ್ಷಿಯಲ್ FD ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಆದರೆ ಆರ್ಥಿಕ ಇಲಾಖೆ ಏನು ಮಾಡಿದೆ, ಸೊ ಇದನ್ನು ತಿರಸ್ಕರಿಸಿದೆ. ನಾವು 1 ವರ್ಷದ ಕೆಳಗಡೆ ನಾವು ಏನು ಮಾಡಿದ್ದೀವಿ, ಸ್ಯಾಲ್ರಿಯನ್ನು 8,000ದಿಂದ 10,000 ಮಾಡಿದ್ದೀವಿ. ಇವಾಗ ಮತ್ತೆ ನಾವು ಇನ್ಕ್ರೀಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಓಕೆನಾ, ಟೀಚರ್ಸಿಗೆ ಮಾತ್ರ ಅಮೌಂಟ್ ಇಲ್ಲ. ಓಕೆನಾ, ಸೊ ಈ ರೀತಿ ಹೇಳ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಅತಿಥಿ ಶಿಕ್ಷಕರ ಗೌರವಧನ ಏರಿಕೆ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಏರಿಕೆ ಆಗೋದಿಲ್ಲ. ಮತ್ತೆ ಇವ್ರು FD ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇವ್ರು FD ಕಳಿಸಿ ಅವರು ಒಪ್ಪಿ, ಓಕೆನಾ, ಅದೆಲ್ಲ ತುಂಬ ಪ್ರೋಸೆಸ್. ಇವರು ಎಷ್ಟು ಸಲ, ಓಕೆ, ಈ ಸಲ ಕಳಿಸಿದಾಗ ಅವ್ರು ಏನು ಮಾಡಿದರು, ತಿರಸ್ಕಾರ ಮಾಡಿದರು. ಮತ್ತೆ ನೆಕ್ಸ್ಟ್ ಟೈಮ್ ಕಳಿಸ್ತಾರೆ, ಅದಕ್ಕೂ ತುಂಬ ಟೈಮ್ ಬೇಕಾಗಿರುತ್ತೆ. ಅದೇನು ಇವತ್ತು ಕಳಿಸಿ 1 ತಿಂಗಳಲ್ಲೇ ಅವ್ರು ಒಪ್ಪಲ್ಲ. ಓಕೆನಾ, ಸೊ ಅವರು ಕೂಡ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಎಲ್ಲದನ್ನು ನೋಡಿಕೊಂಡು, ಅತಿಥಿ ಶಿಕ್ಷಕರು ಎಷ್ಟು ಜನ ಇದ್ದಾರಲ್ವ, ಅದೇ ಅವರೆಲ್ಲರಿಗೂ ಕೂಡ ಅಷ್ಟಕ್ಕೊಂದು ಸ್ಯಾಲ್ರಿ ಕೊಡೋಕ್ಕೆ ಅಮೌಂಟ್ ಬೇಕು, FDಯಲ್ಲಿ ಇರಬೇಕಲ್ವ. ಸೊ ಅದ್ರ ಬೇಸಿಸ್ ಮೇಲೆ ಅವರು ಮತ್ತು ತಿರಸ್ಕಾರ ಮಾಡ್ತಾರೆ ಅಂತ ಅವ್ರು ಇವ್ರು ಕಳಿಸಿದ್ರು ಕೂಡ ತಿರಸ್ಕಾರ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಅತಿಥಿ ಶಿಕ್ಷಕರ ಗೌರವಧನ ಸದ್ಯಕ್ಕೆ ಯಾವುದೇ ರೀತಿಯ ಇಂಕ್ರಿಮೆಂಟ್ ಆಗೋದಿಲ್ಲ. ಸೊ ಇದಿಷ್ಟು ಅತಿಥಿ ಶಿಕ್ಷಕರ ಬಗ್ಗೆ ಇರತಕ್ಕಂತಹ ಮಾಹಿತಿ. ಅದೇ ರೀತಿ ನೋಡಿ, ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇರುತ್ತೆ. ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ನೀವು ಕಾಲ್ ಮಾಡಿ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಇನ್ನೂ ಏನಪ್ಪ ಅಂದರೆ, ಇನ್ನೊಂದು ಇನ್ಫಾರ್ಮೇಟಿವ್ ನಮ್ಮ ಮಹಿಳೆಯರಿಗೋಸ್ಕರ ನೋಡಿ, ಸರ್ಕಾರದಿಂದ ಉಚಿತ ಗ್ಯಾಸ್ ಸ್ಟವ್ ಸಿಗ್ತಾ ಇದೆ, ಸಿಲಿಂಡರ್ ಸಿಗ್ತಾ ಇದೆ. ಅಂದರೆ ಇದು ಮಹಿಳೆಯರಿಗೆ ಮಾತ್ರ. ಓಕೆನಾ, ಸೊ ಮಹಿಳೆಯರಲ್ಲಿ 18 ವರ್ಷ ತುಂಬಿರಬೇಕು ಮತ್ತು ಇವರಲ್ಲಿ BPL ಕಾರ್ಡ್ ಇರಬೇಕು. BPL ಕಾರ್ಡ್ ಇದ್ದು ಇವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬುಡಕಟ್ಟು ವರ್ಗಕ್ಕೆ ಸೇರಿದವರಾಗಬೇಕು. ಸೊ ಇವ್ರ ಹೆಸರಲ್ಲಿ ಮೊದಲೇ, ಈಗ ಅವ್ರ ಹೆಸರಲ್ಲಿ ಯಾವುದೇ ರೀತಿ ಗ್ಯಾಸ್, ಓಕೆ, ಫಸ್ಟಿಗೆ ಗ್ಯಾಸ್ ಬುಕ್ ಆಗಿರಬಾರ್ದು. ಓಕೆನಾ, ಗ್ಯಾಸ್ ಸಿಲಿಂಡರ್ ಹೊಂದಿರಬಾರ್ದು ಅವ್ರ ಹೆಸರಲ್ಲಿ. ಸೊ ಅಂಥವ್ರು ಏನು ಮಾಡ್ಬೋದು, ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ ಫ್ರೀಯಾಗಿ ಉಚಿತವಾಗಿ ಸಿಗುತ್ತೆ. ನೀವು ಓಕೆ, ನಿಮ್ಮ ಹತ್ತಿರದ ಎಲ್ಲಾದರೂ ನಿಮ್ಮದು ಇಂಡಿಯನ್ನು ಅಥವಾ ಯಾವುದಾದ್ರೂ ಇದ್ದರೆ ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋಗಿ ನೀವೇನು ಮಾಡಬೇಕಲ್ಲಿ ಅಂದರೆ, ಸೊ ಬ್ಯಾಂಕ್ ಖಾತೆ ಮತ್ತು ಫೋಟೋ, ನಿಮ್ಮದು ಆಧಾರ್ ಕಾರ್ಡು ಮತ್ತು BPL ಕಾರ್ಡ್ ಇಷ್ಟನ್ನು ತಗೊಂಡೋಗಿ ನೀವು ಅರ್ಜಿಯನ್ನು ಸಲ್ಲಿಸೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ, ಉಚಿತ ಗ್ಯಾಸ್ ಸ್ಟವ್ ಮತ್ತು ಸಿಲಿಂಡರ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ 18 ವರ್ಷ ಕಡ್ಡಾಯವಾಗಿ ಆಗಿರಬೇಕು. ಸೊ ಎಲ್ಲ ಮಹಿಳೆಯರು ಕೂಡ ಇದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಅತಿಥಿ ಶಿಕ್ಷಕರ ಗೌರವಧನವನ್ನು ಏರಿಕೆ ಮಾಡಲ್ಲ. ಇದಂತೂ 100ಗೆ 200% ನಿಜ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.